ನಮಸ್ಕಾರ ಕರ್ನಾಟಕ. ಇವಾಗ ಈ ದರ್ಶನ್ ಫೋಟೋ ವೈರಲ್ ಆಗಿದೆಯಲ್ಲ, ಈ ಸಿಗರೇಟ್ ಹೊಡಿಯೋದು, ಟೀ ಕುಡಿತಾ ಇರೋದು. ಓಕೆ, ವೈರಲ್ ಆಗಿದೆ, ಓಕೆ, ಎಲ್ಲ ಒಪ್ಕೊಳ್ಳೋಣ. ಇಲ್ಲಿ ಏನಪ್ಪಾ ಅಂದ್ರೆ, ಈ ಸಿಗರೇಟ್ ಅಲ್ಲಿಗೆ ಹೆಂಗ್ ಬಂತು? ದರ್ಶನ್ ಸೆಲೆಬ್ರಿಟಿ, ಅವ್ರು ಏನ್ ಕೇಳಿದ್ರು ನೀವು ಕೊಟ್ಬಿಡ್ತೀರಲ್ಲ, ತಗೊಂಬಂದ್ ಕೊಡ್ತೀರಲ್ಲ. ಇದು ಯಾರು ತಪ್ಪು? ತಗೊಂಬಂದ್ ಕೊಡೋರು ಯಾರು ಗುರು? ಜೈಲಲ್ಲಿ ಇರೋರೆಲ್ಲ ಯಾರು ಗುರು? ಆ ಜೈಲ್ ಅಧಿಕಾರಿ ಅಂದ್ರೆ ಯಾರು ಗುರು? ದರ್ಶನ್ದು ಆ ಪಾತ್ರ ಎಷ್ಟಿದೆಯೋ, ಸಿಗರೇಟ್ ಹೊಡಿಯೋದು, ಟೀ ಕುಡಿಯೋದು, ತಗೊಂಬಂದ್ ಕೊಟ್ಟಿರೋರು ತಪ್ಪಲ್ವಾ? ಅವ್ರಿಗೆ ಕಾನೂನಿನ ಬಗ್ಗೆ ಅರಿವಿಲ್ವಾ? ಒನ್ ಸೈಡೆಡ್ ಆಗಿ ಮಾತಾಡೋದು ಎಷ್ಟು ಸರಿ, ಎಷ್ಟು ತಪ್ಪು ನೀವೇ ಹೇಳಿ. ಇವಾಗ ದರ್ಶನ್ ಓಕೆ, ದರ್ಶನ್ ತಪ್ಪು ಮಾಡಿದಾರಪ್ಪ, ಆಯ್ತು, ಸಿಗರೇಟ್ ಹೊಡೆದ್ರು, ಟೀ ಕುಡಿದ್ರು, ಎಲ್ಲ ಓಕೆ, ತಪ್ಪು ಮಾಡಿದ್ದಾರೆ. ಆ ತಪ್ಪು ಯಾರಿಂದ ಆಯ್ತು? ಇದು ಕ್ವಶನ್ ಅಲ್ವಾ? ನೀವೇನಕ್ಕೆ ತಂದು ಕೊಡ್ತೀರಾ? ಎಂಜಿಲ್ ಕಾಸ್ಗೆ ನೀವೆಲ್ಲ ತಂದು ಕೊಟ್ಬಿಡ್ತೀರಾ? ದುಡ್ಡು ಕೊಟ್ಬಿಡ್ತಾರೆ ಅಂದ್ಬಿಟ್ರೆ ಎಲ್ಲ ಮಾರ್ಕೊಂಡ್ಬಿಡ್ತೀರಾ? ನಿಮ್ ತಪ್ಪಲ್ವಾ ಅದು? ನೀವು ಸರಿಯಾಗಿದ್ರೆ ಅವರು ಸರಿಯಾಗಿರ್ತಾರಲ್ವಾ? ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನಾಗುತ್ತೆ ಅಲ್ವಾ? ಇದು ದರ್ಶನ್ ಹೋದ್ಮೇಲೆ ನಡೀತಿದೆ ಅನ್ನೋದಲ್ಲ, ಹಿಂದೆನೆ ಸಿಕ್ಕಾಪಟ್ಟೆ ನಡೀತಿದೆ ಅಂತ ಎಲ್ಲರೂ ಮಾತಾಡ್ಕೊಂತಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಗುರು, ಯಾರಿಗೂ ಗೊತ್ತಿಲ್ಲ ಗುರು? ಎಲ್ಲರಿಗೂ ಗೊತ್ತಿದೆ. ಅಲ್ಲೆಲ್ಲ ಸಿಗುತ್ತೆ, ಎಲ್ಲ ನಡೆಯುತ್ತೆ ಅನ್ನೋದು ಎಲ್ಲ ಗೊತ್ತಿದೆ. ಇದೇನ್ ದೊಡ್ಡ ಸ್ಪೆಷಲ್ ಸ್ಟೋರಿ ಏನಲ್ಲ. ಇಲ್ಲಿ ದರ್ಶನ್ ಇದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ, ಓಡ್ತಿದೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಇಲ್ಲಿ ದರ್ಶನ್ದು ತಪ್ಪು ಅನ್ನೋದು ತುಂಬಾ ಏನಂತಾರೆ, ಅದು ಸರಿನೇ ಅನ್ಸಲ್ಲ ನನ್ನ ಪ್ರಕಾರ, ದರ್ಶನ್ದು ತಪ್ಪಿದೆ ಅಂತ. ಯಾಕಂದ್ರೆ ಅಲ್ಲಿ ಇರೋ ವ್ಯವಸ್ಥೆನ ಕರೆಕ್ಟಾಗಿ ನೋಡ್ಕೊಳ್ಳೋರೆ ತಪ್ಪು ಮಾಡಿದ್ಮೇಲೆ ಇವ್ರ ಮೇಲೆ ಗೂಬೆ ಕುಡ್ಸೋದು ಅಷ್ಟು ಸರಿ ಇಲ್ಲ, ನನ್ನ ಅನಿಸಿಕೆ ಅದು. ನೀವೇನಾದ್ರೂ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ಸಿಸ್ಟಮ್ ಕರೆಕ್ಟ್ ಆಗಿದೆ ಗುರು, ಸಿಸ್ಟಮ್ಮು ಕರೆಕ್ಟ್ ಆಗಿದೆ. ಅದನ್ನ ಮೇಂಟೈನ್ ಮಾಡೋರು ಇದಾರಲ್ಲ, ಅವ್ರು ಯಾರು ಸರಿ ಇಲ್ಲ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.